ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಯೇಶ್ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಸಮ್ಮರ್ ವೆಕೇಷನ್ ಇದೆ ಅಂತ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶಿವಮೊಗ್ಗ ಬಂದಿದ್ದೀವಿ, ಅಮ್ಮನ ಮನೆಗೆ. ಹಾಗೆ ಇವತ್ತು ನನ್ನ ಕಸಿನ್ ಬ್ರದರ್ ಮಗಳದು ನಾಮಕರಣ ಇದೆ, ಸೊ ಹಾಗಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಶಿವಮೊಗ್ಗದಿಂದ 2 hours ಜರ್ನಿ. ಸೊ ಆನ್ ದ ವೇ ನನ್ನ ಮಗಳು ಕಾರಲ್ಲಂತೂ ಸಿಕ್ಕಾಬಟ್ಟೆ ಆಟಾಡಿ ಆಮೇಲೆ ಫಂಕ್ಷನ್ ಹತ್ತತ್ರ ಹೋಗ್ತಿದ್ದಂಗೆ ಮಲ್ಕೊಂಡೇ ಬಿಟ್ಲು. ನಾನು ಜಸ್ಟ್ ರೀಸೆಂಟಾಗಿ ಯೂಟ್ಯೂಬ್ ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿರೋದು, ಹಾಗಾಗಿ ಜಾಸ್ತಿ ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ. ಬಿಕಾಸ್ ಸ್ವಲ್ಪ ಹೆಸಿಟೇಷನ್ ಆಗ್ತಾಯಿತ್ತು, ನೋಡಿದವರೆಲ್ಲ ಏನು ಅಂದ್ಕೊಳ್ತಾರೋ ಏನೋ ಅಂತ ಒಳಗೊಳಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ ನನ್ನ ರಿಲೇಟಿವ್ಸ್ ಎಲ್ಲ ಯಾರ್ಯಾರು ವ್ಲಾಗ್ ನೋಡ್ತಾರೆ ಅವರೆಲ್ಲ ಚೆನ್ನಾಗಿ ಬರ್ತಾ ಇದೆ, ಕಂಟಿನ್ಯೂ ಮಾಡು, ಚೆನ್ನಾಗಿ ಮಾಡು ಅಂತೆಲ್ಲ ಹೇಳ್ತಾಯಿದ್ರು. ನಾನು ಅಂದ್ಕೊಂಡೇ ಇರಲಿಲ್ಲ ಇವರೆಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ ಅಂತ. ಬಟ್ ಏನೋ ಒಂಥರ ಖುಷಿ ಆಯಿತು ಆ ಥರ ಎಲ್ಲ ಸಜೆಷನ್ ಕೊಟ್ಟಿದ್ದವರು. ಈ ಕ್ಲಿಪ್ಪಿಂಗ್ಸ್ನೆಲ್ಲ ನೋಡಬೇಕಾದ್ರೆ ಅನಿಸ್ತಾ ಇದೆ ಕಂಪ್ಲೀಟಾಗಿ ಒಬ್ಬೊಬ್ಬನೇ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು ಅಂತ. ಬಟ್ ನಾನು ಮಾಡಲೇ ಇಲ್ಲ. ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಮಾಡ್ತೀನಿ. ನನ್ನ ಮಗಳಂತೂ ಫಂಕ್ಷನ್ ಫುಲ್ ಮಲ್ಕೊಂಡೇ ಇದ್ಲು. ಅದಾದಮೇಲೆ ಕರೆಕ್ಟ್ ಊಟದ ಟೈಮಿಗೆ ಇದ್ಲು. ಸೊ ಹಾಗಾಗಿ ಬೇಗ ಎಲ್ಲ ಊಟ ಮುಗಿಸ್ಕೊಂಡ್ವಿ ನಾವು. ಈ ಪಾಪುನೇ ನಮ್ಮ ಅಣ್ಣನ ಮಗಳು ವರುಣಿಂತ ಅಂತಲೇ ಇಟ್ಟಿದ್ದಾರೆ. ಪಾಪು ಅಪ್ಪ ಅಮ್ಮ ಎಲ್ಲ ಊಟ ಮಾಡ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ನಾನು ಎತ್ಕೊಳ್ಳೋಣ ಅಂತ ಎತ್ಕೊಂಡಿದ್ದೀನಿ. ಬಟ್ ನಾನು ಬೇರೆ ಮಕ್ಕಳನ್ನ ಎತ್ಕೊಳ್ಳೋಕ್ಕೆ ಬಿಡಲ್ಲ. ನನ್ನ ಮಗಳು ಸಿಕ್ಕಾಪಟ್ಟೆ ಜೆಲಸ್ ಅವಳಿಗೆ. ಸೊ ಬೇಡ, ನೀನು ಎತ್ಕೋಬೇಡ, ನಾನು ಎತ್ಕೋತೀನಿ ಅಂತ ಇಸ್ಕೊತಾ ಇದ್ದಾಳೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಈವ್ನಿಂಗ್ ನಾನು ನಮ್ಮ ಅಕ್ಕ ಸ್ವಲ್ಪ ಶಾಪಿಂಗ್ ಅಂತ ಹೊರಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೇಲಿ ಈ ಮಂತ್ ಒಂದು ಸ್ಮಾಲ್ ಈವೆಂಟ್ ಇದೆ, ಬಟ್ ಅದೊಂಥರ ನಮಗೆ ಸ್ಪೆಷಲ್ ಈವೆಂಟ್. ಸೊ ಅದಕ್ಕೆ ನಾನು ನಮ್ಮ ಅಕ್ಕ ಒಂದೇ ಥರ ಸ್ಯಾರಿ ವೇರ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಶಾಪಿಂಗ್ ಮಾಡ್ತಾ ಇದ್ದೀವಿ. ಬಟ್ ನಮಗೆ ಸೇಮ್ ಕಲರ್ ಸ್ಯಾರಿ ಸಿಗಲಿಲ್ಲ. ಸೇಮ್ ಪ್ಯಾಟರ್ನಲ್ಲಿ ಡಿಫ್ರೆಂಟ್ ಕಲರ್ ಸ್ಯಾರಿ ಸಿಕ್ಕಿದೆ. ಜಸ್ಟ್ 2 ಸೀರೆ ತೊಗೊಳಕ್ಕೆ ಬಂದ್ವಿ. ಬಟ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಹಾಗಾಗಿ ಒಂದು 5 ಸೀರೆ ತೊಗೊಂಡಿದ್ದೀವಿ. ನಾವು ಏನಕ್ಕೆ ಸೀರೆ ತೊಗೊಂಡ್ವಿ ಆ್ಯಂಡ್ ಆ ಸ್ಪೆಷಲ್ ಇವೆಂಟ್ ಏನು ಅಂತ ನೆಕ್ಸ್ಟ್ ವ್ಲಾಗ್ಸ್ನಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.